ಸ್ನೇಹಿತರೆ, ಶಿವನಿಗೂ ಮತ್ತು ಹಾವಿಗೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇದೆ. ಹೀಗಾಗಿ ಧರ್ಮಸ್ಥಳ ಮಂಜುನಾಥನಿಗೂ ಮತ್ತು 6 ಹೆಡೆ ಸರ್ಪಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಈ ಧರ್ಮಸ್ಥಳದ ಆಸುಪಾಸು ಜಾಗದಲ್ಲಿ ಹಿಂದೆ ಹಲವಾರು ತಲೆಮಾರುಗಳ ಹಿಂದೆ ಈ 6 ತಲೆಗಳ ಅಂದರೆ 6 ಹೆಡೆಗಳ ಸರ್ಪ ಇತ್ತು ಅಂತ ನಂಬಲಾಗಿದೆ. ಇದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ನಡುವಿನ ಒಂದು ಸಂಬಂಧವನ್ನು ಹೇಳುತ್ತೆ. ಹೌದು, ಹಿಂದೆ ಮಂಜುನಾಥನನ್ನು ಅಂದರೆ ಧರ್ಮಸ್ಥಳದಲ್ಲಿರುವಂತಹ ಲಿಂಗವನ್ನು ಈ 6 ಹೆಡೆ ಸರ್ಪ ಕಾಯ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ನಾವು ಕೇಳ್ತೀವಿ. ಬನ್ನಿ, ಈ ಧರ್ಮಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಒಂದು ಅದ್ಭುತವಾದಂತಹ ಈ ಒಂದು ಜಾಗದ ಪರಿಚಯವನ್ನು ನಿಮಗೆ ಇನ್ನಷ್ಟು ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಕೊನೆಗೂ ನಿಮಗೆ ಧರ್ಮಸ್ಥಳದಿಂದ ನಮಸ್ಕಾರ. ಅದು ಕಾಣ್ತಾ ಇದೆಯಲ್ಲ, ದ ಗೇಟ್ ವೇ ಆಫ್ ಧರ್ಮಸ್ಥಳ ಅಂದರೆ ಧರ್ಮಸ್ಥಳದ ಮಹಾದ್ವಾರ ಅಂತ ಅರ್ಥ. ಇಲ್ಲಿ ನಿಮಗೆ ಹಲವಾರು ಹೋಟೆಲ್ಗಳು ಸಿಗ್ತವೆ. ಕಾಣ್ತಾ ಇದ್ದೀರಾ ನೀವು, ಗೋದಾವರಿ, ಈ ಕಡೆ ನರ್ಮದಾ. ಓಕೆ, ಇಲ್ಲಿ ಶಿವನ ಒಂದು ಅದ್ಭುತವಾದಂತಹ ಬೃಹತ್ ವಿಗ್ರಹ ಕೂಡ ಇದೆ. ಇಲ್ಲಿ ಮಾಹಿತಿ ಒಂದು ಕಚೇರಿ ಕೂಡ ಇದೆ, ಲಗೇಜ್ ರೂಮ್ ಇದೆ. ಇಲ್ಲಿ ಕಾವೇರಿ ಅನ್ನೋ ಒಂದು ಇನ್ನೊಂದು ಗೆಸ್ಟ್ ಹೌಸ್ ಇದೆ. ಇಲ್ಲೆಲ್ಲ ನಿಮಗೆ ಆಟೋ ರಿಕ್ಷಾ ನಿಲ್ಲುವಂಥ ಜಾಗ, ಆಮೇಲೆ ನಿಮಗೆ ಟ್ಯಾಕ್ಸಿಗಳು ನಿಲ್ಲುವಂಥ ಜಾಗ. ಅಲ್ಲೇನಿದೆಯಲ್ಲ ಅದು ದಾಟಿ ನೀವು ಟ್ಯಾಕ್ಸಿಗಳಾಗಲಿ ಆಟೋಗಳಾಗಲಿ ಅಥವಾ ಟೂ ವೀಲರ್ ಜಾಸ್ತಿ ಹೋಗಂಗಿಲ್ಲ. ಅಲ್ಲಿ ಏನು ಆ ಗೆಸ್ಟ್ ಹೌಸಿಗೇನು ಸಂಬಂಧಪಟ್ಟಿದೆಯಲ್ಲ ಅವ್ರಿಗೆ ಮಾತ್ರ ಅಲ್ಲಿ ಅಲೌ ಮಾಡೋಕ್ಕಾಗತ್ತೆ. ಸೊ ಬಾಕಿದವ್ರಿಗೆ ಅಲೌ ಇಲ್ಲ. ಈ ಕಡೆ ನೀವು ಲೆಫ್ಟಿಗೆ ಹೋದರೆ ಇಲ್ಲಿ ಪಾರ್ಕಿಂಗನ್ನು ಮಾಡುವಂಥ ಜಾಗ ಕೂಡ ಇದೆ. ಇಲ್ಲಿ ವಸತಿ ಛತ್ರಗಳು ಇನ್ನೂ ತುಂಬಾ ಇವೆ. ಅಲ್ಲಿಗೂ ಕೂಡ ನೀವು ಹೋಗ್ಬೋದು. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ನೀವು ಇಲ್ಲಿ ಪಕ್ಕದಲ್ಲಿ ಮಾಹಿತಿ ಕೇಂದ್ರ ಇದೆ, ಅಲ್ಲಿ ಹೋಗಿ ನೀವು ಕೇಳ್ಬೋದು. ಅಂದರೆ ದರ್ಶನ ಟೈಮು, ಅಂದರೆ ಏನಾದರೂ ವಸತಿ ಗೃಹದ ನಿಮಗೇನಾದರೂ ಎನ್ಕ್ವೈರಿ ಇತ್ತು ಅಂದರೆ ಎಲ್ಲ ನೀವು ಅಲ್ಲಿ ಕೇಳಿ ಪಡ್ಕೋಬಹುದು. ಸೊ ಇವತ್ತು ಶುಕ್ರವಾರ, ಸೋಮವಾರ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದರಲ್ಲೂ ಶಿವರಾತ್ರಿ, ಸೋಮವಾರ, ಇನ್ನು ಲಕ್ಷದ್ವೀಪದ ಸಮಯದಲ್ಲಂತೂ ನೀವು ಕೇಳೋಂಗೆ ಇಲ್ಲ, ಅಷ್ಟೊಂದು ರಶ್. ಇನ್ನೊಂದಿದೆ ಗಂಗಾ ಅಂದ್ಬಿಟ್ಟು ಇನ್ನೊಂದು ವಸತಿ ಗೃಹ ಇದೆ. ಇಲ್ಲಿ ನಿಮಗೆಲ್ಲ ಪ್ರಸಾದಗಳಾಗಲಿ, ಎಣ್ಣೆ ಅಥವಾ ನೋಡಿ ಇಲ್ಲಿ ಪ್ಯೂರ್ ಕೊಕ್ಕೋ ಎಲ್ಲ ತುಂಬ ನಿಮಗೇನು ಮಕ್ಕಳಿಗೆ, ಆಮೇಲೆ ನಿಮ್ಮ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಧರ್ಮಸ್ಥಳಕ್ಕೆ ಬಂದ್ರೇ ಒಂದು ಫೀಲಿಂಗೇ ಬೇರೆ ಇರುತ್ತೆ ಸ್ನೇಹಿತರೆ. ಆ ಮಂಜುನಾಥನ ಒಂದು ಆ ವೈಬ್ರೇಷನ್ ಇದೆಯಲ್ಲ ಮನಸ್ಸಲ್ಲಿ, ಹಾಗೆ ತುಡಿತಾನೆ ಇರುತ್ತೆ. ನೋಡ್ತಾ ಇದ್ದೀರಾ ನೀವು, ಮುಂದೆ ಕಾಣ್ತಾ ಇರೋದೇ ಮಂಜುನಾಥ ಸ್ವಾಮಿಯ ಅದ್ಭುತವಾದಂತಹ ದೇವಾಲಯ. ಇಲ್ಲಿಯೂ ಕೂಡ ನಿಮಗೆ ಶೌಚಾಲಯಗಳು ಕೂಡ ಇದೆ, ಫ್ರೀ ಟಾಯ್ಲೆಟ್ಸ್ ಅಂತ ಬರೆದಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅತ್ಯುತ್ತಮ ಕ್ಲೀನ್ ಇಡುವುದರಲ್ಲಿ ಒಂದು ಪಿಲಿಗ್ರಿಮೇಜ್ ಅಂದರೆ ತೀರ್ಥಯಾತ್ರಾ ಸ್ಥಳಗಳಲ್ಲಿ ನಂಬರ್ 1 ಇಡೀ ಇಂಡಿಯಾದಲ್ಲೇ ಅಂತ ಹೇಳ್ಬೋದು. ಯಾಕಂದರೆ ಯಾತ್ರಾ ಸ್ಥಳಗಳಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿರ್ತಾರೆ. ಆದರೆ ಇಲ್ಲಿ ಮಾತ್ರ ನೀವು ಸ್ವಚ್ಛತೆಯನ್ನು ಕಾಪಾಡ್ಕೋಬೋದು. ಇಲ್ಲಿ ಬನ್ನಿ ಮಾತಾಡೋಣ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಸ್ನೇಹಿತರೆ, ಈಗ ನಾವು ಲಗೇಜ್ಗಳನ್ನೆಲ್ಲ ಇಟ್ಟುಬಿಟ್ಟು ಮುಂದೆ ಈಗ ನಾವು ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ದರ್ಶನಕ್ಕೆ ಅಂತ ಬರೆದಿದ್ದಾರೆ ಸಾಲು, ಅಲ್ಲಿ ಕ್ಯೂ ಅಂತ ಬರೆದಿದ್ದಾರಲ್ಲ, 2ನೇ ನಂಬರ್ ಗೇಟ್ ಅಂತ ಹೇಳ್ತಾ ಇದ್ದಾರಲ್ಲ, ಅದುವೇ ಗೇಟು. ಆ ಗೇಟಿನ ಮುಖಾಂತರ ನಾವೀಗ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು. ಬನ್ನಿ, ಒಳಗಡೆ ಮೋಸ್ಟ್ಲಿ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಅಲೌ ಮಾಡೋದಿಲ್ಲ. ಬಟ್ ಇಲ್ಲಿವರೆಗೆ ನಾನಂತೂ ಶೂಟಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಬೇಡ ಅಂತ ಹೇಳ್ಬೋದು. ಸೊ ಅಲ್ಲಿ ನಾವೆಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಮೊದಲು ಇಲ್ಲಿ ಚಪ್ಪಲಿಗಳನ್ನು ಇಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಚಪ್ಪಲಿ ಸ್ಟ್ಯಾಂಡು, ಪಾದರಕ್ಷೆಗಳು ಇಡುವ ಸ್ಥಳ. ಸೊ ಇಲ್ಲಿಟ್ಟು ಇಲ್ಲಿಂದ ಮುಂದೆ ಹೋಗೋಣ ಈಗ. ಸೊ ಈ ಥರ ಇಲ್ಲಿ ನೀವು ಇರ್ಬೋದು. ಈಗ ನಾವು ಇಲ್ಲಿ ಕ್ಯೂ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಹಣ್ಣುಕಾಯಿ ಸೇವೆಯನ್ನು ಮಾಡಿಸುವವರು ಇಲ್ಲಿಯೇ ಹಣ್ಣುಕಾಯಿಯನ್ನು ಪಡೆದುಕೊಳ್ಳಿರಿ.
ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಸಿಗುವುದಿಲ್ಲ. ಭಕ್ತಾದಿಗಳು ಗಮನಿಸಿಕೊಂಡು ಇಲ್ಲಿಯೇ ಪಡೆದುಕೊಳ್ಳಿರಿ. ಭಕ್ತಾದಿಗಳು ಪರ್ಸ್, ಮೊಬೈಲ್. ನಾವು ಹಣ್ಣುಕಾಯಿ ಮಾಡಿಸ್ಕೊಳ್ಳೋಕ್ಕೆ ಅಲ್ಲಿ 60 ರೂಪಾಯಿ ಕೊಟ್ಬಿಟ್ಟು ಈಗ ಮುಂದೆ ಎಂಟ್ರಿ ಆಗ್ತಾ ಇದ್ದೀವಿ. ಮುಂದೆ ನೋಡೋಣ ಬೇರೆ ಯಾವುದಾದ್ರೂ ಸೇವೆಗಳಿದೆಯಾ ಅಂದ್ಬಿಟ್ಟು. ಸೊ ಇಲ್ಲಿಂದ ಮುಂದೆ ನೋಡ್ತಾ ಇದ್ದೀವಿ. ಇನ್ನೂ ನಾವು ಕ್ಯೂ ಅಲ್ಲಿದ್ದೀವಿ. ಸರಿ ಸುಮಾರು ಈಗ ಆಗಲೇ ಅರ್ಧ ಗಂಟೆ ಮೇಲಾಗೋಯ್ತು. ಕ್ಯೂ ಇಲ್ಲಿ ಇನ್ನೂ ನಡೀತಾನೆ ಇದ್ದೀವಿ. ಆಗ್ಬೋದು ಇನ್ನೊಂದು ಅರ್ಧ ಗಂಟೆ, ಯಾಕಂದರೆ ಅಂದರೂ ಸಹಿತ ನಮಗೆ ಬೇಗ ದರ್ಶನ ಆಗ್ತದೆ ಅಂತ ಅಂದ್ಕೊತೀನಿ. ಇಲ್ಲಿ ನಿಮಗೆ ಪಕ್ಕದಲ್ಲೇ ಕಾಣ್ತಾ ಇರೋದು ಅನ್ನಪೂರ್ಣ. ಇಲ್ಲಿಯೇ ನಿಮಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಒಂದು ಕಿಚನ್ ಅಂತ ಹೇಳ್ಬೋದು, ಅಡುಗೆ ಮನೆ. ಇಲ್ಲಿ ಅನ್ನ ಪ್ರಸಾದವನ್ನು ಪ್ರತಿನಿತ್ಯ ಕೊಡಲಾಗುತ್ತೆ. ದರ್ಶನ ಮುಗಿಸ್ಕೊಂಡು ಈಗ ನಾವು ಕೆಳಗಡೆ ಬಂದ್ವಿ. ಇದು ನೋಡಿ, ಇಲ್ಲಿ ಯಾರಾದರೂ ಅಂಗವಿಕಲರಿದ್ದರೆ ಅವ್ರಿಗೆ ಇಲ್ಲಿಂದ ಹತ್ಕೊಂಡು ಹೋಗೋಕ್ಕೆ ದಾರಿ. ಮೆಟ್ಲು ಹತ್ತಕ್ಕಾಗೋದಿಲ್ಲ ಅಂದರೆ ಅವ್ರು ಆರಾಮಾಗಿ ಅಲ್ಲಿ ಹತ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನ ಎದುರುಗಡೆ ಇರುವಂತಹ ಒಂದು ನೋಟ. ಜಯ ಮಂಜುನಾಥ. ಸೊ ಈ ಕಡೆಯಿಂದಲೇ ನಿಮಗೆ ದಾರಿ ಕೂಡ ಇದೆ. ಸಮಯ 6:30. ಅಲ್ಲಿ ಒಂದು ಗಡಿಯಾರ ಕಾಣ್ತಾ ಇದೆ ನೋಡಿ ನಿಮಗೆ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಸುಮಾರು 100 ವರ್ಷಗಳ ಹಳೆಯ ದೇವಸ್ಥಾನ ಇದು. ಮಂಜುನಾಥನ ಆಶೀರ್ವಾದ ಎಲ್ಲರ ಮೇಲೆ ಇರುವಂತ ನಾನು ಕೂಡ ಆಶಿಸ್ತೇನೆ. ನಮ್ಮ ತಂಡದ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಆ ಮಂಜುನಾಥನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬಯಸ್ತೀನಿ. ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದು ನಿಮಗೆ ವೀರೇಂದ್ರ ಹೆಗಡೆಯವರ ಒಂದು ವಾಸಸ್ಥಾನ, ಅಂದರೆ ಮನೆ ಅಂತಲೇ ಹೇಳ್ಬೋದು. ಅದರ ಪಕ್ಕ ಇರೋದು ನಿಮಗೆ ಅನ್ನಪೂರ್ಣೇಶ್ವರಿ ಕಿಚನ್ನು, ಅಂದರೆ ಅಡುಗೆ ಮನೆ. ಅಲ್ಲೇ ನಿಮಗೆ ಎಲ್ಲರಿಗೂ ಅನ್ನಪ್ರಸಾದ ಕೂಡ ಸಿಗೋದು. ಎಲ್ಲ ಭಕ್ತಾದಿಗಳು ಇನ್ನೂ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸುಮಾರು 6:30 ಆಗಿದೆ ಈಗ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಪರವಾಗಿಲ್ಲ. ಬಟ್ ಕಂಪೇರಿಟಿವ್ಲಿ ತುಂಬ ಕಡಿಮೆ, ನಮಗೆ ಹೆಚ್ಚು ಕಡಿಮೆ ಒಂದು 45 ನಿಮಿಷದಲ್ಲಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಹೋದರೆ ನಿಮಗೆ ಇನ್ನೂ ಹಲವಾರು ಛತ್ರಗಳು ಸಿಗ್ತವೆ, ಗೆಸ್ಟ್ ಹೌಸ್ಗಳು, ರೂಮ್ಸ್ಗಳೆಲ್ಲ ಸಿಗ್ತವೆ. ಲೆಫ್ಟಲ್ಲಿ ಹೋದರೆ ನಿಮಗೆ ಮಾರುಕಟ್ಟೆ ಸಿಗುತ್ತೆ. ಇಲ್ಲಿ ಇದೇ ಮೇನು ರೋಡು. ಇಲ್ಲೇ ಮುಂದೆ ಹೋದರೆ ಅಣ್ಣಪ್ಪನ ದೇವಸ್ಥಾನ ಕೂಡ ಇದೆ, ಅದು ಕೂಡ ನಿಮ್ಗೆ ಭೇಟಿ ಕೊಡ್ತೀನಿ. ಅಲ್ಲೂ ಕೂಡ ನಾವು ಹೋಗೋಣ. ಇಲ್ಲಿವರೆಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮಂಜುನಾಥ ಅಂತ ಕೂಡ ಬರೀರಿ. ಇದು ಇಲ್ಲಿಯ ಒಂದು ಅದ್ಭುತವಾದ ನೋಟ. ಸ್ನೇಹಿತರೆ, ಕೊನೆಗೂ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದುವೇ ಮೇನು ಗೋಪುರ, ಅಂದರೆ ಗೇಟ್ವೇ ಅಂತಲೇ ಹೇಳ್ಬೋದು. ಮಹಾದ್ವಾರ ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದು ಮಹಾದ್ವಾರ. ನಿಮಗೆ ಅಂದರೆ ಧರ್ಮಸ್ಥಳದ ಒಂದು ಮಹಾದ್ವಾರ. ಆ ಮಹಾದ್ವಾರ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಕ್ಕಪಕ್ಕ ನಿಮಗೆ ಎಲ್ಲ ಗೆಸ್ಟ್ ಹೌಸ್ಗಳಿದ್ದಾವೆ. ಅಂದರೆ ನಿಮಗೆ ಯಾತ್ರಾರ್ಥಿಗಳು ಇಳ್ಕೊಳ್ಳೋಕೆ ಇರೋಂತಹ ಒಂದು ಹಲವಾರು ಯಾತ್ರಾ ಗೆಸ್ಟ್ ಹೌಸ್ಗಳು ನೀವು ಕಾಣ್ಬೋದು. ಮೊದಲನೇದಾಗಿ ಅಲ್ಲಿ ಗೋದಾವರಿ ಇದೆ, ಆಮೇಲೆ ಈ ಕಡೆ ಬಂದರೆ ನಿಮಗೆ ನರ್ಮದಾ ಇದೆ. ಮುಂದೆ ಹಾಗೆ ನೀವು ಬಂದರೆ ಈ ಕಡೆಯಲ್ಲಿ ಲಗೇಜ್ ಕೌಂಟ್ರುಗಳಿದ್ದಾವೆ. ಇಲ್ಲೂ ಕೂಡ ನಿಮಗೆ ಕಾವೇರಿ ಅಂತ ಇದೆ ಒಂದು ಗೆಸ್ಟ್ ಹೌಸು, ಅಲ್ಲೂ ಕೂಡ ನೀವು ಇಳ್ಕೋಬೋದು. ಎಲ್ಲ ನೀವು ಬಂದು ಇಲ್ಲಿ
ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಇಲ್ಲಿ ಪಡ್ಕೋಬೋದು ಏನೋ ರೂಮ್ಗಳನ್ನ. ಇನ್ನು ಕೆಲವು ಆನ್ಲೈನಲ್ಲಿ ಆದರೆ ನೀವು ಅಲ್ಲಿ ನಿಮಗೆ ನಾನು ಮೊದಲೇ ತೋರಿಸಿದ ಹಾಗೆ ಸಹ್ಯಾದ್ರಿ ಮತ್ತು ರಜತಾದ್ರಿ ಈ ಥರ ಇನ್ನೂ ಹಲವಾರು ಗೆಸ್ಟ್ ಹೌಸ್ಗಳು, ಪಾಶ್ ಗೆಸ್ಟ್ ಹೌಸ್ಗಳು ಕೂಡ ಇವೆ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ನಿಮಗೆ ದುಡ್ಡಿನಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಎನ್ಕ್ವೈರಿ ಸೆಂಟ್ರ್ ಕೂಡ ಇದೆ, ಅಂದರೆ ಎನ್ಕ್ವೈರಿ ಆಫೀಸ್ ಕೂಡ ಇದೆ, ಅಂದರೆ ಮಾಹಿತಿ ಕಚೇರಿ ಕೂಡ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೇನೋ ದರ್ಶನದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಎಲ್ಲ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ದೇವಸ್ಥಾನ ಅಲ್ಲಿದೆ ಇನ್ನು ಮುಂದೆ. ಸೊ ಅದಕ್ಕಿಂತ ಮೊದಲು ಒಂದು 100-150 ಮೀಟ್ರ್ ಮೊದಲು ನಿಮಗೆಲ್ಲ ಗಾಡಿಗಳನ್ನು ನಿಲ್ಲಿಸೋಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲಿವರೆಗೆ ಮುಂದೆ ಹೋಗೋಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಏನಪ್ಪ ಅಂದರೆ ನೀವೇನಾದರೂ ಹೊಸದಾಗಿ ಗಾಡಿ ತೊಗೊಂಡ್ರೆ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೋಬೇಕಂದ್ರೆ ಮಾತ್ರ ಅದಕ್ಕೂ ನೀವು ಸಪ್ರೇಟಾಗಿ ಟೋಕನ್ ತೊಗೊಂಡು ಅಲ್ಲಿ ಒಳಗೆ ಹೋಗೋಕ್ಕೆ ನಿಮಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಪೂಜಾರಿಗಳು ಏನಪ್ಪ ಪೂಜೆ ಮಾಡ್ತಾರೆ. ಓಕೆ, ಅದಕ್ಕೆ ನೀವು ಸ್ಪೆಷಲ್ ಒಂದು ಟಿಕೆಟ್ ತೊಗೋಬೇಕಾಗತ್ತೆ, ಅಂತ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ಬೋದು. ಬಟ್ ಅದರ್ವೈಸ್ ನಿಮಗೆ ಅಲ್ಲಿವರೆಗೆ ದೇವಸ್ಥಾನದವರೆಗೂ ನಿಮಗೆ ಗಾಡಿಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲರಿಗೂ ಮಾಡೋಕೆ ಕೊಟ್ಬಿಟ್ರೆ ಮುಗಿದೋಯ್ತು. ದೇವಸ್ಥಾನ ನಿಮಗೆ ನಾರ್ಮಲಾಗಿ ನಡ್ಕೊಂಡು ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ದೇವಸ್ಥಾನದ ಮಂಡಳಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಗಂಗಾ ಅಂದ್ಬಿಟ್ಟು, ಇದು ಕೂಡ ಒಂದು ಗೆಸ್ಟ್ ಹೌಸು. ನಿಮಗೆ ಅದರ ಎದುರುಗಡೆನೇ ನಿಮಗೆ ಹಲವಾರು ಶಾಪ್ಗಳು ಕಾಣ್ತವೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಸಾದಗಳು, ಎಣ್ಣೆ, ಗಂಧ, ಏನೋ ದಾರಗಳು, ಓಕೆ ಎಲ್ಲನೂ ಸಿಗುತ್ತೆ. ಆಮೇಲೆ ಅಂತೂ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನು ಅಂತೂ ನೀವು ಎಲ್ಲ ಕಡೆ ನೀವು ಕಾಣ್ಬೋದು. ಒಂಥರ ಜಾತ್ರೆ ಇದ್ದಂಗೆ ಇದು. ಆದರೂ ಕೂಡ ಇವತ್ತು ಸ್ವಲ್ಪ ರಶ್ ಕಡಿಮೆನೇ ಅಂತ ಹೇಳ್ಬೋದು. ಇದು ತುಂಬಾ ಈಗ ಇವತ್ತು ಫ್ರೈಡೇ ಅಂದರೆ ಶುಕ್ರವಾರ ಸ್ವಲ್ಪ ಕಡಿಮೆ ಇರುತ್ತೆ. ಹೆಚ್ಚಾಗಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ 3 ದಿವಸ ಮಂಜುನಾಥನ ಧರ್ಮಸ್ಥಳ ತುಂಬಿಕೊಂಡಿರುತ್ತೆ. ಇದು ನೋಡಿ ಗಾಡಿ ನೋಡಿ, ಈಗ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಗಾಡಿ ಇದು. ಸೊ ಅಲ್ಲಿವರೆಗೂ ಡೈರೆಕ್ಟಾಗಿ ನಿಮಗೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಸಪ್ರೇಟಾಗಿ ನೀವು ಅದು ಟಿಕೆಟ್ ತೊಗೋಬೇಕಾಗತ್ತೆ. ಆಮೇಲೆ ಇಲ್ಲಿ ಫ್ರೀ ಟಾಯ್ಲೆಟ್ಸ್ಗಳು ಕೂಡ ಇದೆ. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಧರ್ಮಸ್ಥಳ ಇಡೀ ಇಂಡಿಯಾದಲ್ಲೇ ಸ್ವಚ್ಛತೆಯಲ್ಲಿ ನಂಬರ್ 1 ಅಂತ ಹೆಸರು ಪಡೆದಿರುವಂತಹ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಂತಲೂ ಹೇಳ್ಬೋದು. ಇಲ್ಲಿಂದಲೇ ನಿಮಗೆ ಲಗೇಜ್ ಕೌಂಟ್ರುಗಳು ಕೂಡ ಇದೆ. ನಿಮಗೇನಾದರೂ ಲಗೇಜ್ ಎತ್ಕೊಂಡ್ಬಂದಿದ್ರೆ, ನೀವೇನೋ ರೂಮ್ ಬೇಡ ಬಟ್ ಲಗೇಜ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ನೀವು ಡೈರೆಕ್ಟ್ ಕ್ಯೂ ಹೋಗ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಇಲ್ಲಿಂದಲೂ ನಿಮಗೆ ಕ್ಯೂ ದರ್ಶನ ಇದೆ. ಇಲ್ಲಿ ಹೆಚ್ಚಾಗಿ ತುಂಬ ರಶ್ ಇದ್ದಾಗ ಇಲ್ಲಿಂದ ಎಂಟ್ರಿ ಕೊಡಿಸ್ತಾರೆ. ಇಲ್ಲ ಅಂದರೆ ನೀವು ಬರ್ತಾ ಕಡಿಮೆ ಆದಂಗೆಲ್ಲ ಮುಂದೆ ಹೋಗಿ ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು. ಇವತ್ತು ಕಡಿಮೆ ರಶ್ ಇರೋದ್ರಿಂದ ಅಲ್ಲಿಂದ ಗೇಟ್ ನಂಬರ್ 2ರಿಂದ ನಿಮಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನೀವು ಡೈರೆಕ್ಟಾಗಿ ಇವತ್ತು ಹಬ್ಬ ಅಂದರೆ ಒಂದು 45 ನಿಮಿಷದಲ್ಲಿ ಡೈರೆಕ್ಟಾಗಿ ನೀವು ದರ್ಶನ ಪಡ್ಕೋಬೋದು. ಸೊ ಇಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಲಗೇಜ್ ಇಡ್ಬೋದು. ಒಂದು ಟಿಕೆಟ್ ಕೊಡ್ತಾರೆ, ನಿಮ್ಮ ಲಗೇಜ್ ಇಟ್ಬಿಟ್ಟು ಎಲ್ಲನೂ ಒಳಗಡೆ ನೀವು ಎಂಟ್ರಿ ತೊಗೋಬೋದು. ಸೊ ನಾವು ಕೂಡ ಈಗ ಈ 2ನೇ ಏನು ಕ್ಯೂ ಗೇಟ್ ಇದೆಯಲ್ಲ, ಆ ಗೇಟ್ ಮುಖಾಂತರನೇ ನಾವು ಎಂಟ್ರಿ ಕೊಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಸದಾ ಇರಿ. ನಿಮಗೆ ದರ್ಶನ ಮಾಡಿಸ್ಬಿಟ್ಟು, ಒಳ್ಳೆ ದರ್ಶನ ಮಾಡಿಸ್ಬಿಟ್ಟು ಕೂತಲ್ಲೇ ನೀವು ಮಂಜುನಾಥನ ದರ್ಶನ ಮಾಡ್ಬೋದು. ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ಆಗಾಗ ಜೈ ಮಂಜುನಾಥ ಅಂತ ಬರೆಯಿರಿ. ಮೊದಲು ಇಲ್ಲಿ ಚಪ್ಪಲ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಆಮೇಲೆ ನಾವು ಮುಂದಿನ ವ್ಯವಸ್ಥೆನ ಮಾಡ್ಕೊಳ್ಳೋಣ, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ಬರೆದಿದ್ದಾರೆ ಸನ್ನಿಧಾನ ಸೇವೆ ಸಾಲು, ಅಂದರೆ ಒಬ್ಬರಿಗೆ ನೀವು 200 ರೂಪಾಯಿ ಕೊಟ್ಟರೆ ಡೈರೆಕ್ಟಾಗಿ ಸನ್ನಿಧಾನ ಸೇವೆ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ ಇಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂಥ ಟಿಕೆಟು ನಿಮಗೆ ಇಲ್ಲಿ ಸಿಗುತ್ತೆ. ಅದು ನಿಮಗೆ ಇಲ್ಲಿ ಕೌಂಟ್ರ್ ನಂಬರ್ 1 ಅಂದರೆ ನಿಮಗೆ ಎಂಟ್ರಿ ಕೊಡೋಕ್ಕೆ ಇಲ್ಲಿ ಬೇರೆ ದಾರಿ ಇದೆ. ಅಂದರೆ ನಂಬರ್ 1ಅಲ್ಲಿ ನೀವು ಡೈರೆಕ್ಟಾಗಿ ಹೋಗ್ಬೋದು. ಅಂದರೆ ನಿಮಗೆ ಬೇಗ ಆಗುತ್ತೆ. ಈಗ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ದರ್ಶನ ಆಗೋ ಬದಲು ಇಲ್ಲಿ ಒಂದು 10 ನಿಮಿಷದಲ್ಲಿ ಆಗುತ್ತೆ, ಅಥವಾ 1 ಗಂಟೆಯಲ್ಲಿ ಆಗೋ ಬದಲು ಇಲ್ಲಿ ಏನೋ ಒಂದು 20 ನಿಮಿಷದಲ್ಲಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟನ್ನು ನೀವು ಪಡ್ಕೊಂಡು 200 ರೂಪಾಯಿ ಅದಕ್ಕೆ. ಆ 200 ರೂಪಾಯಲ್ಲಿ ನೀವು ಡೈರೆಕ್ಟಾಗಿ, ಅಂದರೆ ನಾವು ಒಂದು ರೀತಿಯಾಗಿ ಹೇಳ್ಬೋದು ಅಂದರೆ ಇಲ್ಲಿ ಸ್ಪೆಷಲ್ ದರ್ಶನ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ದೇವಸ್ಥಾನದ ಟೈಮಿಂಗ್ ಕೂಡ ಬರೆದಿದ್ದಾರೆ. ಸಂಜೆ ನೋಡಿ ಇಲ್ಲಿ ಸಂಜೆ 5ರಿಂದ 8:30ವರೆಗೆ ಮಾತ್ರ ಇರುತ್ತೆ, ಅಂದರೆ ಸಾಯಂಕಾಲದ್ದು. ಬೆಳಗ್ಗೆ ಟೈಮಿಂಗು ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 12:30ವರೆಗೂ ಇರುತ್ತೆ. ಸೊ ಆ 2 ಟೈಮ್ಗಳಲ್ಲಿ ನೀವು ಬರ್ಬೋದು. ಇದು ಈಗ ಸಂಜೆ ಆಗಿರೋದ್ರಿಂದ ಸಂಜೆ ಟೈಮಿಂಗ್ ಮಾತ್ರ ಅವರು ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರವಚನ ಮಂಟಪ. ಇಲ್ಲಿ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಪ್ರವಚನಗಳು ಕೂಡ ಮಾಡ್ತಾರೆ. ಸೊ ಆ ಪ್ರವಚನ ಮಾಡೋಕ್ಕೆ ಅಂತಲೇ ಇಲ್ಲಿ ಸಪ್ರೇಟಾಗಿ ಒಂದು ಮಂಟಪ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಹೋಗ್ಬೋದು.
ಅವು ಅಂದರೆ ಸಾಯಂಕಾಲ ಇಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಆಮೇಲೆ ಇಲ್ಲಿ ನಿಮಗೆ ಈಗ ತುಲಾಭಾರ ಮಾಡಬೇಕು ಅಂದರೆ ನಮ್ಮ ಧರ್ಮಸ್ಥಳದಲ್ಲಿ ತುಲಾಭಾರಕ್ಕೆ ತುಂಬ ಪ್ರಾಶಸ್ತ್ಯನ ಕೊಡ್ತಲಾಗುತ್ತೆ. ಅದು ತುಲಾಭಾರಕ್ಕೆ ನೀವು ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಕೌಂಟ್ರ್ ಇದೆ, ಅದಕ್ಕೂ ನೀವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಆ ಟಿಕೆಟನ್ನು ತೊಗೊಂಡ್ರೆ ನಿಮ್ಗೆ ಯಾವ ಥರ ತುಲಾಭಾರ ಬೇಕು ಅನ್ನೋದರ ಮುಖಾಂತರ ನೀವು ಆ ತುಲಾಭಾರವನ್ನು ಕೂಡ ಮಾಡ್ಕೋಬೋದು. ಇಲ್ಲಿಯೂ ಕೂಡ ನಿಮಗೆ ಶ್ರೀ ಸ್ವಾಮಿಯ ಒಂದು ಬೆಳ್ಳಿ ರಥ ಕೂಡ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಒಳಗಡೆ ಇದೆ ಇದು ಹೆಚ್ಚಾಗಿ ನಿಮಗೆ ಲಕ್ಷದ್ವೀಪದ ಸಮಯದಲ್ಲಿ ನೀವು ಈ ಬೆಳ್ಳಿ ರಥನ ಅವಾಗವಾಗ ತೇರನ್ನು ಎಳಿತಾರೆ. ಬೆಳ್ಳಿ ರಥನ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಭಕ್ತಾದಿಗಳೆಲ್ಲ ಇದುವೇ ಬೆಳ್ಳಿ ರಥ ಕಾಣ್ತಾ ಇದೆಯಲ್ಲ, ಅಲ್ಲಿ ಬರೆದಿದ್ದಾರೆ ಅಲ್ಲಿ, ಇದು ಸ್ವಾಮಿಯ ಬೆಳ್ಳಿ ರಥ ಅಂದ್ಬಿಟ್ಟು. ಇಲ್ಲಿ ಭಕ್ತಾದಿಗಳು ಯಾವುದೇ ದಾರ, ಬಳೆ, ಬೀಗ ಇತ್ಯಾದಿ ವಸ್ತುಗಳನ್ನು ಕಟ್ಟಬಾರ್ದು. ನಮ್ಮ ಹಿಂದೂಗಳಲ್ಲಿ ಏನಾಗಿದೆ ಅಂದರೆ ಇತ್ತೀಚೆಗೆ ಎಲ್ಲಿ ಏನು ಸಿಗುತ್ತೆ ಅದಕ್ಕೊಂದು ದಾರ ಕಟ್ಬಿಡೋದು, ಕಾಯಿನ್ ಹಾಕೋದು, ಈ ಪದ್ಧತಿಗಳು ಜಾಸ್ತಿ ಆಗಿದೆ. ಯಾರೋ ಒಬ್ಬನು ತಾಯ್ತಾ ಕಟ್ಟಿದ, ಯಾವನೋ ಒಬ್ಬ ದಾರ ಕಟ್ಟಿದ ಅಂದ್ಬಿಟ್ಟು 1000 ಜನ ಅದಕ್ಕೆ ಕಟ್ಟಕ್ಕೆ ಹೋಗ್ತಾರೆ. ಆದರೆ ಯಾವಕ್ಕೆ ಎದಕ್ಕೆ ಕಟ್ತಾರೆ, ಎದಕ್ಕೆ ಕಟ್ಟಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸುಮ್ಮನೆ ಯಾರೋ ಒಬ್ಬರಿಗೆ ಕಟ್ತೀನಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅವರ ಒಂದು ಅಭಿಪ್ರಾಯ ಇರುತ್ತೆ. ಸೊ ಅವೆಲ್ಲ ಸುಳ್ಳು, ಅವಾಗೆಲ್ಲ ಮಾಡಬಾರ್ದು ಅನ್ನೋದು ಇಲ್ಲಿ ಬರೆದಿರ್ತಾರೆ ನೋಡಿ. ಇಲ್ಲಿ ದೇವಸ್ಥಾನದ್ದು ಈಗ ಪೂಜೆಗೂ ಕೂಡ ಇಲ್ಲಿ ಕಾರ್ಯಕ್ರಮಗಳು ಆಗಲೇ ಸಾಯಂಕಾಲದ ಪೂಜೆಗೆ ರೆಡಿಯಾಗಿದೆ. ಇಲ್ಲಿಯೂ ಕೂಡ ಈ ಒಂದು ಹೊಸ ಕಾರು ತಂದಿದ್ದರಿಂದ ಅದನ್ನು ಪೂಜೆ ಮಾಡೋಕ್ಕೆ ಇಲ್ಲಿ ತಂದಿದ್ದಾರೆ. ಸೊ ದೇವಸ್ಥಾನ ಮಂಡಳಿಯ ಕಾರ್ಯಕ್ರಮಗಳು ಈಗ ಪ್ರಾರಂಭವಾಗ್ತದವೆ. ಸೊ ಹೆಚ್ಚಾಗಿ ಎಲ್ಲ ಫೋಟೋಗಳು ತೊಗೊತಾರೆ ಇಲ್ಲಿ. ದೇವಸ್ಥಾನ ಇನ್ನೊಂದು ಸರಿ ತೋರಿಸ್ತೀನಿ. ಇದೆಲ್ಲ ಹಿಂದೆ ಕೇರಳ ಶೈಲಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ. ನಿಮಗೆ ಹೆಚ್ಚು ಕಡಿಮೆ 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ದೇವಸ್ಥಾನದ ಬಗ್ಗೆ ನಿಮಗೆ ಬ್ರೀಫಾಗಿ ಇತಿಹಾಸ ಅಥವಾ ಹೇಳಬೇಕು ಅಂದರೆ, ಇಲ್ಲಿ ಪರಗಡೆ ಅನ್ನೋ ದಂಪತಿಗಳಿದ್ದರು, ತುಂಬ ದಾನ ಧರ್ಮ ಮಾಡ್ತಾಯಿದ್ರು. ಅವರಿಗೆ ಒಂದು ಸರಿ ಕನಸಲ್ಲಿ 5 ದೈವಗಳು ಬಂದ್ಬಿಟ್ಟು ಇಲ್ಲಿ ನೀವು ದೇವಸ್ಥಾನನ ಕಟ್ಟಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಪರಗಡೆ ದಂಪತಿಗಳು ಇಲ್ಲಿ ಅಣ್ಣಪ್ಪ ಅವರ ಸೇವಕನಾದಂಥ ಅಣ್ಣಪ್ಪನನ್ನು ಕರೆದುಬಿಟ್ಟು ಮಂಗಳೂರು ಹತ್ರ ಇರುವಂತಹ ಕದ್ರಿ ಎಂಬ ಜಾಗದಿಂದ ಶಿವಲಿಂಗವನ್ನು ತರಕ್ಕೆ ಹೇಳ್ತಾರೆ. ಆ ಶಿವಲಿಂಗ ತಂದುಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೂಲತಃ ಇಲ್ಲಿರುವ ಶಿವಲಿಂಗ ಅದು ಕದ್ರಿಯಿಂದ ಬಂದಿರುವಂಥ ಒಂದು ಶಿವಲಿಂಗ. ಸೊ ಆಮೇಲೆ ಉಡುಪಿಯ ಶ್ರೀಗಳು ಬಂದ್ಬಿಟ್ಟು ಇದನ್ನು ಇಲ್ಲಿ ಇನ್ನೊಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲಿಂದ ಈ ಒಂದು ಜಾಗವನ್ನು ಇಲ್ಲಿ ಧರ್ಮಸ್ಥಳ ಅಂತ ಕರೀತಾರೆ. ಸೊ ಈಗ ಪರಗಡೆ ಏನು ಕುಟುಂಬ ಇದೆಯಲ್ಲ ಅದೇ ಮುಂದುವರೆದ್ಬಿಟ್ಟು ಈಗ ಹೆಗ್ಗಡೆ ಆಗಿದೆ ಅದು. ಇಲ್ಲಿ ಹೆಚ್ಚಾಗಿ ಈ ಒಂದು ದೇವಸ್ಥಾನ ಮಂಡಳಿ ಏನಿದೆಯಲ್ಲ ಅದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಬಟ್ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡೋದಿಲ್ಲ ಬ್ರಾಹ್ಮಣರೇ. ಬಟ್ ಒಳಗಡೆ ಇರುವಂಥ ದೇವರು ಶಿವಲಿಂಗ, ಅದುವೇ ಮಂಜುನಾಥ. ಅಂದರೆ ಇಲ್ಲಿ ಎಲ್ಲ ಪಂಗಡದವರು ಬರ್ತಾರೆ ಅನ್ನೋ ಒಂದು ತೋರಿಸುವಂತಹ ಒಂದು ಜಾಗವೇ ಇದು ಧರ್ಮಸ್ಥಳ. ಇಲ್ಲಿ ನ್ಯಾಯಕ್ಕೆ ಹೆಚ್ಚು ತಲೆಬಾಗ್ತಾರೆ. ಇಲ್ಲಿ ನೀವೇನಾದರೂ ಆಣೆಗಿಣೆ ಮಾಡಿದರೆ ಅದು ನಡೆಯುತ್ತೆ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ಆಣೆ ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈಗ ನಾವು ಸ್ವಲ್ಪ ಹೊತ್ತಾದಮೇಲೆ 7 ಗಂಟೆಗೆ ಅಲ್ಲಿ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಸೊ 7 ಗಂಟೆಯಿಂದ ರಾತ್ರಿ 9:00ವರೆಗೆ ನಿಮಗೆ ಅನ್ನಪ್ರಸಾದ ಇರುತ್ತೆ. ಅನ್ನಪ್ರಸಾದವನ್ನು ನಾವು ಸೇವಿಸಿ ಆಮೇಲೆ ನಾವು ನಮ್ಮ ರೂಮ್ಗಳಿಗೆ ಹೋಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಅಲ್ಲೇನೋ ಮಾರುಕಟ್ಟೆ ಇದೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ತೊಗೋಬೇಕು ಅಂದರೆ, ಶಾಪಿಂಗ್ ಮಾಡಬೇಕು ಅಂದರೆ ಅದನ್ನು ಕೂಡ ನಾವು ಮಾಡ್ಬೋದು. ನೋಡೋಣ ಬನ್ನಿ ಇನ್ನೂ ಏನೇನು ಮುಂದೆ ಇದೆ. ಅಲ್ಲಿ ಒಳಗಡೆ ಹೋದಾಗ ಅನ್ನಪ್ರಸಾದ ಯಾವ ರೀತಿ ಇರುತ್ತೆ, ಏನೇನೆಲ್ಲ ವ್ಯವಸ್ಥೆ ಇದೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿದ್ದೀವಿ. ಸಾಯಂಕಾಲ 7 ಗಂಟೆ ಆದರೂ ಇನ್ನೂ ಇಲ್ಲಿ ಬೆಳಕೆ ಇದೆ. ನಿಮಗೆ ಪಕ್ಕದಲ್ಲಿ ಒಳ್ಳೆಯ ಒಂದು ಉದ್ಯಾನ ಕೂಡ ಇದೆ. ಇಲ್ಲಿ ಗಾಡಿಗಳು ಹೆಚ್ಚಾಗಿ ಹೊಸ ಗಾಡಿ ತೊಗೊಂಡಾಗ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ. ಸೊ ಕೆಲವೊಂದು ಗಾಡಿಗಳು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತವೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣೋದು ವೀರೇಂದ್ರ ಹೆಗ್ಗಡೆ ಅವರ ಏನೋ ಮನೆ ಇದು. ಸೊ ಇಲ್ಲಿ ನಮಸ್ಕಾರ. ಸೊ ದೇವಸ್ಥಾನ ಸಾಯಂಕಾಲದ ಸಮಯ ಯಾವ ರೀತಿ ಇರುತ್ತೆ, ಈ ಸ್ವಲ್ಪ ಹೊತ್ತಾದ ಮೇಲೆ ನಿಮಗೆಲ್ಲ ಲೈಟಿಂಗ್ ಎಲ್ಲ ಕಾಣುತ್ತೆ. ಆದರೂ ಒಂದು ವೇಳೆ ನಾನು ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇಲ್ಲಿ ಅದನ್ನು ಕೂಡ ತೋರಿಸ್ತೀನಿ.
ದೇವಸ್ಥಾನದ ಮುಂದ್ಗಡೆ ಎಲ್ಲ ಭಕ್ತಾದಿಗಳು ತುಂಬ ಖುಷಿಯಿಂದ ಇದ್ದಾರೆ. ಯಾಕೆಂದರೆ ಒಳ್ಳೆ ದರ್ಶನ ಆಗಿದೆ ಇವತ್ತು. ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ಇನ್ನೇನೋ 7 ಗಂಟೆಗೆ ಕಾಯ್ತಾ ಇದ್ದಾರೆ. ಇನ್ನೇನು 7 ಗಂಟೆಗೆ ಅನ್ನಪೂರ್ಣೇಶ್ವರಿ ಪ್ರಾರಂಭವಾಗುತ್ತೆ, ಅಂದರೆ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಅಲ್ಲೂ ಕೂಡ ನಾನು ಹೋಗ್ಬಿಟ್ಟು ನಿಮಗೆ ಅಲ್ಲಿಯ ಸಂಪೂರ್ಣವಾದಂಥ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಾಯ್ತಾ ಇರಿ. ಈಗ ನಾವು ಸಾಯಂಕಾಲ 7 ಗಂಟೆ ಆಗಿದೆ. ಈಗ ಅನ್ನಪೂರ್ಣ ಡೈನಿಂಗ್ ಹಾಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿಂದ ಒಳಗೆ ಹೋಗಬೇಕು. ಸಾಯಂಕಾಲ 7 ಗಂಟೆಯಿಂದ ಸುಮಾರು ಒಂದು 9:30ವರೆಗೂ ಇದು ಅನ್ನಪ್ರಸಾದ ಓಪನ್ ಆಗಿರುತ್ತೆ ಇಲ್ಲಿ. ಸ್ನೇಹಿತರೆ, ಈಗ ಧರ್ಮಸ್ಥಳದಲ್ಲಿ ನಿಮಗೆ ಹೊಸದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕೂಡ ಊಟ ಮಾಡ್ಬೋದು. ಕೆಳಗಡೆನೂ ಇದೆ, ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಮೇಲ್ಗಡೆನೂ ಕೂಡ ನಿಮಗೆ ಇಲ್ಲಿ ವ್ಯವಸ್ಥೆ ಇದೆ ನೋಡಿ. ಇದೆ ಎಷ್ಟು ಅದ್ಭುತವಾಗಿದೆ ನೋಡಿ. ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು, ಯಾಕಂದರೆ ಇತ್ತೀಚೆಗೆ ಎಷ್ಟೋ ಜನಕ್ಕೆ ಕಾಲು ನೋವುಗಳು, ಮಂಡೆ ನೋವು ಪ್ರಾಬ್ಲಮ್ ಇರೋದ್ರಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಈ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ನಿಜಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳು ಹೇಳಬೇಕು. ಸೊ ಇಲ್ಲೆಲ್ಲ ಹಿರಿಯರ ನಾಗರಿಕರು ಹೆಚ್ಚಾಗಿ ಬಂದಿದ್ದಾರೆ. ಅಂದರೆ ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಹೆಣ್ಮಕ್ಳು ಇಲ್ಲೆಲ್ಲ ಬಂದ್ಬಿಟ್ಟು ಆರಾಮವಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಮೊದಲೆಲ್ಲ ಇರಲಿಲ್ಲ ಇದು, ಇತ್ತೀಚೆಗೆ ಹೊಸದಾಗಿ ಕಟ್ಟಿರುವಂತಹ ಒಂದು ಡೈನಿಂಗ್ ಹಾಲ್ ಆಗಿದೆ. ಏಳು ಗಂಟೆ 20 ನಿಮಿಷ ಆಗಿದೆ. ಈಗ ತಟ್ಟೆಗಳನ್ನು ಇಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ ನೋಡಿ. ತಟ್ಟೆ ತರುವಂತಹ ಒಂದು ಟ್ರಾಲಿ ಇದು, ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಇದೆ. ಖುದ್ದಾಗಿ ನಾವೇ ಅಥವಾ ತೊಗೋಬೋದು ಇಲ್ಲಿ ತಟ್ಟೆನ. ನಾವು ಕೂಡ ನಮ್ಮ ತಟ್ಟೆನ ತೆಗೆದುಕೊಂಡಿದ್ದೀವಿ. ಸೊ ಈಗ ಮುಂದೆ ಏನೇನು ಬರುತ್ತೆ ಒಂದೊಂದೇ ತೋರಿಸ್ತೀನಿ ನಿಮಗೆ. ಈಗ ತಟ್ಟೆ ಖಾಲಿ ಇರೋ ತಟ್ಟೆಗೆ ಮೊದಲೇದಾಗಿ ಸ್ವೀಟನ್ನು ಹಂಚ್ತಾ ಇದ್ದಾರೆ. ಸಿಹಿ ಅಂದರೆ ಪಾಯಸ. ಇದು ಯಾವ ಪಾಯಸ ಅಂತ ತಿಂದ ಮೇಲೆ ಹೇಳ್ಬೋದು. ಈಗ ಇಲ್ಲಿ ಎರಡನೇದಾಗಿ ಪಲ್ಯನ ಕೊಡ್ತಾ ಇದ್ದಾರೆ. ಆಲೂಗಡ್ಡೆ ಪಲ್ಯ, ಮಿಕ್ಸ್ ಆಲೂಗಡ್ಡೆ ಪಲ್ಯ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈಗ ಪಲ್ಯ ಆದಮೇಲೆ ರೈಸ್ ಬರ್ತಾ ಇದೆ. ಮತ್ತು ರೈಸ್ಗೆ ಸಾಂಬಾರು.